ನಮಸ್ಕಾರ ಎಲ್ರಿಗೂ. ನಮ್ಮ ವೆಲ್ತ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ಗೆ ಇವತ್ತೊಂದು ನಾವು ಸುಂದರವಾದ ಪ್ರಸಂಗವನ್ನು ನೋಡೋಣ. ಇದು ಕೂಡ ನಮ್ಮ ಜೀವನದಲ್ಲಿ ಕೂಡ ಏನಾದರೂ ಒಂದು ಉಪಯೋಗಕ್ಕೆ ಬರ್ತದೆ. ಒಂದಲ್ಲ ಒಂದು ಸಲ ನಾವು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೆ. ಆ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ ಮತ್ತೆ ದೇವರು ನಮಗೆ ಅವಕಾಶ ಕೊಡ್ತಾನೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮ ಜೀವನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ಮುಖ್ಯ. ಏಕೆಂದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಶರೀರ ಮಾಧ್ಯಮ ಅಂದರೆ ಶರೀರ ಇದ್ದಾಗ ಮಾತ್ರ ನಾವು ಯಾವುದೇ ಸಾಧನವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸ್ವಾಸ್ಥ್ಯತೆಯನ್ನು, ಹೆಲ್ತನ್ನು ಬಹಳ ಮುಖ್ಯವಾಗಿ ನೋಡಿಕೊಳ್ಬೇಕಾಗ್ತದೆ. ಏನೇ ಕಳ್ಕೊಂಡ್ರೂ ಕೂಡ ನಾವು ವಾಪಸ್ ಪಡಿಬೋದು, ಆದರೆ ಹೆಲ್ತನ್ನು ಕಳ್ಕೊಂಡ್ರೆ ವಾಪಸ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೈಂಡ್ಸೆಟ್ಟನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಒಂದು ನಿರ್ಣಯ ನಮ್ಮ ಕೈಲಿ ಇರ್ತದೆ. ಬನ್ನಿ ನೋಡೋಣ ಪ್ರಸಂಗ ಏನಂತಂದರೆ ಒಂದು ಭಕ್ತ ಮತ್ತು ಭಗವಾನ್ನ ಚೋಟವಾದ ಕಥೆ ಇದೆ, ಸಣ್ಣದೊಂದು ಕಥೆ ಇದೆ. ಈ ಒಂದು ದಿನಾಗಲೂ ದೇವರನ್ನು ದರ್ಶನ ಮಾಡಲಿಕ್ಕೆ ಒಬ್ಬ ಭಕ್ತ ಹೋಗ್ತಾ ಇರ್ತಾನೆ. ಒಂದು ಸುಮಾರು ದಿನಗಳಾಯ್ತಲ್ಲ ದರ್ಶನ ಆದಮೇಲೆ ಒಂದಿನ ಭಗವಂತನಲ್ಲಿ ಹೇಳ್ತಾನೆ, ನಾನು ಯಾವಾಗಲೂ ನಿನ್ನ ದರ್ಶನ ಮಾಡ್ತೇನೆ, ಇವತ್ತು ನಿನ್ನ ಬದಲಿ ನಾನು ನಿಂತಿರ್ತೇನೆ, ನೀನೆಲ್ಲರೂ ಹೋಗಿ ತಿರುಗಾಡಿಕೊಂಡು ಬಾ ಅಂತ ದೇವರ ಮೂರ್ತಿಗೆ ಹೇಳ್ತಾನೆ. ಆಗ ದೇವರ ಮೂರ್ತಿ ಭಕ್ತನಿಗೆ ಹೇಳ್ತಾನೆ, ಆಯಿತು ನೀನು ಬಂದು ನಿಂತ್ಕೋ, ಆದರೆ ಒಂದು ಕಂಡೀಷನ್ ಇದೆ. ಏನಂತ ಹೇಳಿದ್ರೆ, ಯಾರು ಏನೇ ಒಂದು ಕೇಳಿದ್ರು ಕೂಡ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಸರಿ ಆಯಿತು ಅಂತಾನೆ. ಆಗ ಭಕ್ತ ಭಗವಂತನ ವೇಷದಲ್ಲಿ ನಿಲ್ತಾನೆ. ಭಗವಂತ ತಿರುಗಾಡಲಿಕ್ಕೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ಒಬ್ಬ ವ್ಯಾಪಾರಿ ಬರ್ತಾನೆ. ಬಂದುಬಿಟ್ಟು ನಮಸ್ಕಾರ ಮಾಡ್ತಾನೆ. ದೇವರು ನಮಸ್ಕಾರ ಮಾಡಿಬಿಟ್ಟು ವಾಪಸ್ ತಿರುಗಿ ಹೋಗುವಾಗ ಜೇಬಿಂದ ಪರ್ಸ್ ಬಿದ್ದೋಗ್ತದೆ. ಜೇಬಿಂದ ಪರ್ಸ್ ಬಿದ್ದೋದಾಗ ಅವನಿಗೆ ಗೊತ್ತಾಗೋದಿಲ್ಲ. ಆದರೆ ನೆಕ್ಸ್ಟ್ ಒಬ್ಬ ಬರ್ತಾನೆ ಭಕ್ತ, ಭಾರಿ ಬಡವ ಬರ್ತಾನೆ ವ್ಯಕ್ತಿ. ಅವನಿಗೆ ನಮಸ್ಕಾರ ಮಾಡಿ ತಿರುಗುವಾಗ ಅವನಿಗೆ ಆ ವ್ಯಾಪಾರಿಯ ಪರ್ಸ್ ಸಿಗ್ತದೆ. ಅವನು ಹಿಡ್ಕೊಂಡು ಹೋಗ್ತಾನೆ, ಭಾಳ ಖುಷಿ ಆಗ್ತಾನೆ. ಹೇ ದೇವರೇ, ನನಗೆ ಏನೂ ಇರಲಿಲ್ಲ, ನಿನ್ನಲ್ಲಿ ಬೇಡಿದೆ, ನನಗೇನಾದರೂ ಕೊಡು ಅಂತ ನೀನು ವ್ಯವಸ್ಥೆ ಮಾಡಿದಿ, ಈಗ ಜೀವನದ ಒಂದು 4-6 ದಿನಗಳು ಚೆನ್ನಾಗಿ ಕಳೆಯುತ್ತೆ ಅಂತೇಳಿ ಆ ಪರ್ಸ್ ತಗೊಂಡು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಒಬ್ಬ ನಾವಿಕ ಬರ್ತಾನೆ. ನಾವಿಕ ಬಂದು ದೇವರಲ್ಲಿ ಪ್ರಾರ್ಥಿಸ್ತಾನೆ, ನಾನು 15-20 ದಿನಗಳಿಗೆ ದೂರ ಹೋಗಬೇಕು, ಹೇಗಾದರೂ ಮಾಡಿ ನನ್ನನ್ನು ರಕ್ಷಿಸು, ನನ್ನ ಪರಿವಾರವನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳ್ತಾ ತಿರುಗ್ತಾನೆ. ಅಷ್ಟರಲ್ಲಾಗಲೇ ಪೊಲೀಸ್ನವ್ರು ಬರ್ತಾರೆ. ಯಾರ ಪರ್ಸ್ ಕಳೆದೋಗಿತ್ತೋ ವ್ಯಾಪಾರಿ ಬಂದುಬಿಟ್ಟು ಇವನಿಗೆ ಸಿಕ್ಕಿದೆ, ನನ್ನ ನಂತರ ಇವನೇ ಬಂದಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಆಗ ನಾವಿಕ ಹೇಳ್ತಾನೆ, ನಾನು ಕದ್ದಿಲ್ಲ, ನನಗೆ ಗೊತ್ತಿಲ್ಲ. ಎಷ್ಟು ಅವನು ಹೇಳಿದ್ರು ಕೂಡ ಕೇಳದಿದ್ದಾಗ ಅದೇ ಸಮಯಕ್ಕೆ ಸರಿಯಾಗಿ ಭಕ್ತ ಈ ಭಗವಂತನ ವೇಷದಲ್ಲಿ ನಿರ್ತಾನೋ ಅವನು ಬಂದುಬಿಟ್ಟು ಸಾಕ್ಷಿ ಹೇಳ್ತಾನೆ, ಹೌದೌದು ಇವನೆಲ್ಲ ತೆಗೆದಿದ್ದು, ನಾವಿಕ ಸರಿ ಹೇಳ್ತಿದ್ದಾನೆ, ಇದಕ್ಕಿಂತ ಮೊದಲು ಬಡವ ಬಂದಿದ್ದ, ಅವನು ತಗೊಂಡೋಗಿದ್ದಾನೆ ಅಂತೇಳಿ ಅವನನ್ನು ಹಿಡಿಸಿಕೊಡ್ತಾನೆ, ಜೈಲಿಗೆ ಹಾಕ್ತಾನೆ. ಸಾಯಂಕಾಲ ಆಗ್ತದೆ. ಆಗ ದೇವರು ಬರ್ತಾರೆ ವಾಪಸ್ಸು. ಬಂದುಬಿಟ್ಟು ಕೇಳ್ತಾರೆ ಏನೆಲ್ಲ ಆಯಿತು. ಆ ಭಕ್ತ ಎಲ್ಲ ಹೇಳ್ತಾನೆ ಹೀಗೆಲ್ಲ ಆಯಿತು. ಆವಾಗ ಭಗವಂತ ಹೇಳ್ತಾನೆ, ನೀನು ಏನು ತಪ್ಪು ಮಾಡಿದಿ? ಏಕೆಂದರೆ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ನಿಯಮ ಪ್ರಕಾರವಾಗಿ ನಡೀತದೆ. ನಾನು ಎಲ್ಲವನ್ನೂ ಸರಿಯಾಗಿಯೇ ಮಾಡಿದ್ದೆ. ನೀನು ಯಾವ ವ್ಯಾಪಾರಿಯ ದುಡ್ಡು ಕಳೆದೋಗಿತ್ತು ಅವನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋದಿ, ಆದರೆ ನನ್ನ ನ್ಯಾಯವೇ ಬೇರೆ ಇತ್ತು. ಆ ವ್ಯಾಪಾರಿಗೆ ಆ ಪರ್ಸಿನ ದುಡ್ಡು ಕಳೆದೋದ್ರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಆದರೆ ಆ ಬಡವನಿಗೆ ಸಿಕ್ಕಾಗ ಅವನ ಮನೆ ಬೆಳಗಾಯಿತು, ಅವನ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಉಪವಾಸ ಉಳಿಯುವುದು ತಪ್ಪಿತು. ಹಾಗಾಗಿ ಅದು ಸರಿ ಇತ್ತು ಅಲ್ಲಿ ಮಾಡಿದಂಥ ಕಾರ್ಯ. ಅದೇ ಥರ ಆ ನಾವಿಕ ಏನು 15 ದಿನಕ್ಕೆ ಹೊರಟು ಹೋಗೋನಿದ್ದ, ಅವನಿಗೆ ಅಪಾಯವಿತ್ತು, ಗಂಡಾಂತರವಿತ್ತು. ಅದಕ್ಕಾಗಿ ನಾನು ಎಲ್ಲರನ್ನೂ ಕೂಡ ಸುರಕ್ಷೆ ಮಾಡಲಿಕ್ಕೋಸ್ಕರ ಈ ಪ್ಲ್ಯಾನನ್ನು ಮೊದಲೇ ಅರೇಂಜ್ ಮಾಡಿಟ್ಟಿದ್ದೆ. ನೀನು ಎಲ್ಲವನ್ನೂ ಕೂಡ ತಲೆ ಕೆಳಗೆ ಮಾಡಿದ್ದಿ ಅಂತ ಭಕ್ತನ ಮೇಲೆ ಭಗವಂತ ಹೇಳ್ತಾನೆ. ಆಗ ಭಕ್ತನಿಗೆ ಬಹಳ ಬೇಜಾರಾಗಿ ದೇವರಲ್ಲಿ ಅನುರೋಧ ಮಾಡ್ತಾನೆ, ಹೇಗಾದರೂ ಮಾಡಿ ಸರಿ ಮಾಡು ಅಂತ. ಆಮೇಲೆ ದೇವರು ಅದರ ಸೃಷ್ಟಿಯ ನಿಯಮ ಎಲ್ಲವನ್ನು ಕೂಡ ಸರಿ ಮಾಡ್ತಾರೆ. ಈಗ ಕಥೆಯ ಸಾರ ಏನಂತಂದರೆ, ನಾವು ಬಯಸುವುದು ಒಂದು, ಆದರೆ ದೈವ ಒಂದು ಬಗೆದೀತು ಅಂತ ಹೇಳುವ ಹಾಗೆ, ನಾವೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ಮಾತಿದೆ. ಆ ರೀತಿ ನಾವು ಏನು ಮಾಡಬೇಕು ಮಾಡ್ತೀವಿ ಅನ್ನೋ ನಿರ್ಣಯ ನಮ್ಮಲ್ಲಿದ್ದರೂ ಕೂಡ ಏನಾಗುತ್ತೆ ಅದು ಹರಿ ಇಚ್ಛೆ, ಭಗವಂತನ ಇಚ್ಛೆ ಅನ್ನೋದನ್ನು ನಾವು ಮರಿಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಸೋಲು ಗೆಲುವು, ದುಃಖ ಸುಖ ಅಪಮಾನ ಎಲ್ಲವೂ ಇಲ್ಲಿಯೇ ಆಗ್ತದೆ, ಎಲ್ಲವೂ ನಮಗೆ ಇಲ್ಲಿಯೇ ಇರ್ತದೆ. ಅದು ಯಾವುದೂ ನಾವು ಕೊಂಡೋಗುವುದಿಲ್ಲ.
ಆದರೆ ನಮ್ಮ ಜೊತೆಗೆ ಬರುವಂಥದ್ದು ಕೇವಲ ಪುಣ್ಯ ಮಾತ್ರ, ಪಾಪ ಮಾತ್ರ. ಹಾಗಾಗಿ ನಮ್ಮ ಕರ್ಮತೆಯ ಶ್ರೇಷ್ಠತೆಯನ್ನು ನಾವು ಮಾಡಬೇಕು, ನಮ್ಮ ಕರ್ಮ ದಿವ್ಯವಾಗಿರಬೇಕು ಅಂತ ಹೇಳ್ತಾ, ನಾವು ಇದಕ್ಕೋಸ್ಕರ ಏನು ಮಾಡಬೇಕು, ಭಕ್ತಿಯ ಜೊತೆಗೆ ಜ್ಞಾನವನ್ನು ಜಾಸ್ತಿ ಮಾಡಿಕೊಂಡು ಯಥಾವತ್ತಾಗಿ ನಮ್ಮೆಲ್ಲರ ಪಾವಿತ್ರತೆಯನ್ನು, ಸಂಬಂಧದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ತಾ ಸುಖಮಯವಾಗಿ ಬದುಕುವಂಥ ಒಂದು ದಾರಿ ನೋಡೋಣ. ಇದ್ದಿದ್ರಲ್ಲಿ ಎಲ್ಲರೂ ಸುಖವಾಗಿರೋಣ ಅಂತ ಹೇಳ್ತಾ, ಈ ನಮ್ಮ ವೆಲ್ತ್ ಮೈಂಡ್ಸೆಟ್ ಚಾಲೆಂಜ್ನಿಂದ ಆರಂಭವಾಗಿರುವಂತಹ ಒಂದು ಕಲಿಕೆ ಮುಂದುವರಿತದೆ. ಇದರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಉಪಯೋಗವಾಗ್ತದೆ. ಇದೇ ಥರ ಕೆಲವು ಕಥೆಗಳೊಂದಿಗೆ, ಕೆಲವು ಶಾಸ್ತ್ರಾರ್ಥಗಳೊಂದಿಗೆ, ಅನೇಕ ದಾರ್ಶನಿಕ ಪ್ರಾಸಂಗಿಕ ಕಥೆಗಳೊಂದಿಗೆ ಮುಂದೆಯೂ ಕೂಡ ಕೆಲವು ಕಲಿಕೆಯ ಮಾತುಗಳನ್ನು ಆಡ್ತಾ ನಿಮ್ಮೊಂದಿಗೆ ನನ್ನ ಅನುಭವಗಳನ್ನು ಕೂಡ ಹಂಚಿಕೊಳ್ತೇನೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.